ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮ ಪತ್ರಿಕೆ 9ನೇ ಅಧ್ಯಾಯ 21ನೇ ವಾಕ್ಯ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಅಪೊಸ್ತಲನಾದ ಪೌಲನು ರೋಮಾದಲ್ಲಿರುವಂತಹ ವಿಶ್ವಾಸಿಗಳಿಗೆ ಪತ್ರಿಕೆಯನ್ನು ಬರೆಯುವಾಗ ಆತನು ಹೇಳ್ತಾ ಇದ್ದಾನೆ, ಉತ್ತಮವಾದ ಒಂದು ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರ ಇಲ್ವ? ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಕೆಲವು ಸಂದರ್ಭಗಳಲ್ಲಿ ನಾವು ತಿಳ್ಕೊಳ್ತೀವಿ, ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಯಾಕೆ ಈ ರೀತಿ ಸೃಷ್ಟಿ ಮಾಡಿದ್ರು, ಯಾಕೆ ಈ ಮನೆಯಲ್ಲಿ ನನ್ನನ್ನು ಇಟ್ಟರು, ನಾನು ಅವ್ರ ಮನೆಯಲ್ಲಿರಬೇಕಾಗಿತ್ತು, ಇಲ್ಲಿರಬೇಕಾಗಿತ್ತು, ಇದೆಲ್ಲ ಯೋಚನೆ ನಮ್ಮಲ್ಲಿ ಬರ್ತದೆ. ಕಷ್ಟಗಳ ಮೂಲಕ ಅದು ಹೋಗಬೇಕಾದ್ರೆ ಶ್ರೀಮಂತರ ಮನೆಯನ್ನು ನೋಡಿ ನಾವು ಅಲ್ಲಿದ್ದಿದ್ರೆ ಚೆನ್ನಾಗಿರೋದು, ನಾವು ಸಂತೋಷವಾಗಿರುವಾಗ ಅದಕ್ಕಿಂತ ಸಂತೋಷವಾಗಿರುವಂಥ ವ್ಯಕ್ತಿಗಳು ನೋಡಿದಾಗ ನಾನು ಅಲ್ಲಿದ್ದಿದ್ರೆ ಚೆನ್ನಾಗಿರೋದು, ಇದು ನಮ್ಮೆಲ್ಲರ ಒಂದು ಆಸೆ. ಇದು ಆದರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ರೂಪಿಸಿದಂತಹ ದೇವರಿಗೆ ರೂಪಿಸಲ್ಪಟ್ಟಂತಹ ನಾನು ಎದುರು ಮಾತಾಡುವುದಕ್ಕೆ ಸಾಧ್ಯವಿಲ್ಲ. 20ನೇ ವಾಕ್ಯ ಹೇಳ್ತದೆ, ಎಲ್ಲೋ ಮನುಷ್ಯನೇ ಹಾಗನ್ನಬೇಡ, ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ? ಏಕೆಂದರೆ ಒಂದು ರೂಪವನ್ನು ಕುಂಬಾರ ಮಣ್ಣಿನಿಂದ ಮಾಡಿ ಆ ರೂಪ ಕೊಟ್ಟಾಗ ಆ ಮಡಕೆ ಅಥವಾ ಆ ಮಣ್ಣಿನ ಪಾತ್ರೆ ಕುಂಬಾರನಿಗೆ ಕೇಳೋಕ್ಕಾಗಲ್ಲ, ನನ್ನನ್ನು ಯಾಕೆ ಇದು ಮಾಡಿದೆ ಅಂತ. ಕಾರಣ ನಮಗೆ ಗೊತ್ತು, ಕುಂಬಾರ ಮಣ್ಣಿನ ಮಡಕೆಗಳನ್ನು ಮಾಡ್ತಾನೆ, ಒಂದು ಸೀಸನ್ ಟೈಪ್ ಆಗಿ ಮಾಡ್ತಾನೆ. ಬೇಸಿಗೆ ಕಾಲದಲ್ಲಿ ಹೂಜಿ ಅಥವಾ ನೀರನ್ನು ತಂಪಾಗಿಡುವಂತಹ ಒಂದು ಪಾತ್ರೆಯನ್ನಾಗಿ ಮಾಡ್ತಾನೆ. ಅದು ಬೇಸಿಗೆ ಕಾಲದಲ್ಲಿ ಅದನ್ನು ಮಾಡ್ತಾನೆ. ಚಳಿಗಾಲದಲ್ಲಿ ನೀರನ್ನು ಕಾಯಿಸಿ ಸ್ನಾನ ಮಾಡೋದಕ್ಕಿರುವಂಥ ಅಂಡೆ ಒಲೆ ಥರ ದೊಡ್ಡ ಒಂದು ಮಡಕೆಗಳನ್ನು ಮಾಡ್ತಾನೆ ಅವನು. ಆ ಟೈಮಲ್ಲಿ ಅದು ಜಾಸ್ತಿ ಸೇಲ್ ಆಗುತ್ತೆ. ಬೇಸಿಗೆಯಲ್ಲಿ ಯಾರಾದರೂ ನೀರು ಕಾಯಿಸಿ ಸ್ನಾನ ಮಾಡುವಂಥ ರೀತಿಯ ಮಣ್ಣಿನ ಮಡಕೆಗಳನ್ನು, ದೊಡ್ಡ ದೊಡ್ಡ ಮಡಕೆಗಳನ್ನು ಮಾಡಿದ್ರೆ ಅದನ್ನು ಯಾರೂ ತಗೊಳ್ಳಲ್ಲ. ಯಾಕೆ ಅಂದರೆ ಬೇಸಿಗೆಗಾಲದಲ್ಲಿ ಯಾರೂ ಬಿಸಿನೀರು ಮಾಡ್ಕೊಂಡು ಸ್ನಾನ ಮಾಡಲ್ಲ, ಚಳಿಗಾಲದಲ್ಲಿ ಅದರ ಅವಶ್ಯಕತೆ ಇದೆ. ಆದರೆ ಬೇಸಿಗೆಗಾಲದಲ್ಲಿ ಬೇಕಾಗಿರೋದು ತಣ್ಣಗೆ ಇರುವಂತಹ ನೀರನ್ನು ಕುಡಿಯುವುದಕ್ಕೋಸ್ಕರ ಇರುವಂತಹ ಪಾತ್ರೆ ಬೇಕು. ಆ ರೀತಿಯ ಪಾತ್ರೆಯನ್ನು ಅವನು ಮಾಡ್ತಾನೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಕುಂಬಾರನಿಗೆ ಗೊತ್ತು ಯಾವಾಗ ಈ ಮಣ್ಣಿನಿಂದ ಯಾವ ರೀತಿಯ ಪಾತ್ರೆಗಳನ್ನು ಮಾಡಬೇಕು. ಮಣ್ಣು ಹೇಳೋಕ್ಕಾಗಲ್ಲ. ಕೆಲವು ಟೈಮ್ಗಳಲ್ಲಿ ಒಳ್ಳೆಯ ಶೋ ಐಟಮ್ಸನ್ನು ಈ ಮಣ್ಣಿನಿಂದ ಮಾಡ್ತಾನೆ. ಅದು ಒಳ್ಳೆಯ ಹಾಲ್ನಲ್ಲಿರ್ತದೆ, ಹಾಲ್ನಲ್ಲಿ ಶೋಕೇಸಲ್ಲಿಟ್ಟಿರ್ತಾರೆ. ಅದೇ ಥರ ನೀರು ಕುಡಿಯೋದು ಕಿಚನಲ್ಲಿ ಇಟ್ಟಿರ್ತಾರೆ, ಅಂಡೆ ಒಲೆ ಹೊರಗಡೆ ಇಟ್ಟಿರ್ತಾರೆ. ಒಂದೇ ಮಣ್ಣಿಂದ ಮಾಡಿರ್ತಾರೆ, ಡಿಫ್ರೆಂಟ್ ಆದದ್ದು ಮಾಡಿರ್ತಾರೆ. ಆ ಮಣ್ಣಿನ ಮಡಕೆಗಳು ಕೇಳೋಕ್ಕಾಗಲ್ಲ, ಅವನನ್ನು ಯಾಕೆ ಹಂಗೆ ಮಾಡಿದೆ, ನನ್ನನ್ನು ಯಾಕೆ ಹಿಂಗೆ ಮಾಡಿದೀಯಾ, ಇವ್ರನ್ನ ಯಾಕೆ ಈ ರೀತಿ ಮಾಡಿದೀಯಾ? ಇಲ್ಲ, ರೂಪಿಸಿದವನಿಗೆ ಅಧಿಕಾರ ಇದೆ. ರೂಪಿಸಿದವನಿಗೆ ಅಧಿಕಾರ ಇದೆ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆ, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆ. ಅಂದರೆ ಉತ್ತಮವಾದ ಮತ್ತು ಹೀನವಾದ ಅಂತ ಹೇಳಿದಾಗ ನಾನು ಇವಾಗ ಹೇಳಿದ ಹಾಗೆ ಒಂದು ನೀರು ಕಾಯಿಸೋದಾಗಿರ್ಬೋದು, ಅಥವಾ ಈ ಕಡೆ ಇಲ್ಲಿ ನೀರು ತಣ್ಣಗೆ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರ. ಅದು ಒಂದೇ ಮುದ್ದೆಯಿಂದನೇ ಮಾಡಿರ್ತಾರೆ. ಅದೇ ಮಣ್ಣಿನಿಂದ ಇದನ್ನು ಮಾಡಿದ್ದಾರೆ, ಅದೇ ಮುದ್ದೆಯಿಂದ ಅದನ್ನು ಮಾಡಿದ್ದಾರೆ. ಎರಡು ಒಂದೇ ಕಡೆಯಿಂದ ಬಂದಿದೆ, ಒಂದೇ ಮಣ್ಣು, ಒಬ್ಬನೇ ಕುಂಬಾರ, ಬಟ್ ಡಿಫ್ರೆಂಟ್ ಆದಂತಹ ಯೂಸ್ಗೋಸ್ಕರ ಅದು ಯೂಸ್ ಆಗುತ್ತೆ. ಇವತ್ತು ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ಇನ್ನೊಬ್ಬರ ಐಶ್ವರ್ಯವನ್ನು, ಇನ್ನೊಬ್ಬರ ಉನ್ನತ ಸ್ಥಿತಿಯನ್ನು ನೋಡಿ ನೀನು ಹೊಟ್ಟೆ ಕಿಚ್ಚುಪಡಬೇಡ. ನೀನು ದೇವರಿಗೆ ಪ್ರಶ್ನೆ ಮಾಡಬೇಡ, ಯಾಕೆ ನಾನು ಈ ಥರ ಮಾಡಿದೆ, ಅವ್ರು ಮಾತ್ರ ಹಂಗೆ ಮಾಡಿದೆಯಾ, ನನಗೆ ಯಾಕೆ ಹಿಂಗೆ ಮಾಡಿದೆ. ಇಲ್ಲ, ನಿನ್ನನ್ನು ಸಹ ಯೂಸ್ ಮಾಡುವಂಥ ಒಬ್ಬ ದೇವರಿದ್ದಾನೆ. ಅಂಡೆ ಒಲೆ ತಿಳ್ಕೊಳ್ಬೇಕು. ನಾನು ನಿರಂತರವಾಗಿ ಬೆಂಕಿಯಲ್ಲಿ ಉರಿತಾ ಇದ್ದರೂ ಸಹ ಅದು ತಿಳ್ಕೊಳ್ಬೇಕು, ನಾನು ಇನ್ನೊಬ್ಬನ ಚಳಿಯನ್ನು ನೀಗಿಸುವುದಕ್ಕಾಗಿ
ಇನ್ನೊಬ್ಬನ ಆ ತಣ್ಣನೆಯ ಅನುಭವವನ್ನು ನೀಗಿಸುವುದಕ್ಕಾಗಿ ನನ್ನನ್ನು ಯೂಸ್ ಮಾಡ್ತಾ ಇದ್ದಾರೆ. ಹೂಜಿ ಏನು ತಿಳ್ಕೊಳ್ಳುತ್ತೆ, ಅದೇ ಮಣ್ಣಿನಿಂದ ನನ್ನನ್ನು ಮಾಡಿದರೆ ಇವನು ಫುಲ್ ಬಿಸಿಲಲ್ಲಿ ಬಂದು ದಾಹದಿಂದ ಬಂದಾಗ ಅವನ ದಾಹವನ್ನು ತಣಿಸುವುದಕ್ಕಾಗಿ ನನ್ನನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ದಿವಸ ನಾನು ದಾಹವನ್ನು ತಣಿಸುವವನಾಗಿರ್ಬೋದು, ಅವನ ತಣ್ಣನೆಯ ಸ್ಥಿತಿಯನ್ನು ಬೆಚ್ಚಗೆ ಮಾಡುವವನಾಗಿರ್ಬೋದು. ನೋಡಿ, ಡಿಫ್ರೆಂಟು. ಇಲ್ಲಿ ಬೆಚ್ಚಗಿರೋವನ್ನ ತಣ್ಣಗೆ ಮಾಡ್ತಾ ಇದ್ದಾರೆ, ಅಲ್ಲಿ ತಣ್ಣಗಿರೋರನ್ನ ಬೆಚ್ಚಗೆ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರೂ ಸಹ ಆ ಮಣ್ಣಿನ ಪಾತ್ರೆಗಳು ತಿಳ್ಕೊಳ್ಬೇಕು, ನನ್ನ ಕುರಿತಾಗಿ ದೇವರು ಇದನ್ನು ಬಯಸ್ತಾರೆ, ನಾನು ಅದನ್ನು ಮಾಡಬೇಕು. ನಿಮ್ಮ ಜೀವಿತದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ಒಂದೊಂದು ಕಡೆ ಇಟ್ಟಿದ್ದಾರೆ. ಒಂದೊಂದು ಕುಟುಂಬಗಳಲ್ಲಿಯೋ, ಒಂದೊಂದು ಸಭೆಗಳಲ್ಲಿಯೋ, ಒಂದೊಂದು ಆಫೀಸ್ಗಳಲ್ಲಿಯೋ, ಫ್ಯಾಕ್ಟ್ರಿಗಳಲ್ಲಿಯೋ, ಕಂಪನಿಗಳಲ್ಲೂ ಎಲ್ಲೋ ಇಟ್ಟಿದ್ದಾರೆ. ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ತಿಳಿದುಕೊಂಡು ದೇವರು ನನ್ನನ್ನು ಇದಕ್ಕೋಸ್ಕರ ಕರೆದಿದ್ದಾನೆ, ಈ ಕಾರ್ಯಕ್ಕೋಸ್ಕರ ಕರೆದಿದ್ದಾನೆ ಎಂಬ ಒಂದು ಮನೋಭಾವ ನನ್ನಲ್ಲಿ ನಿಮ್ಮಲ್ಲಿ ಉಂಟಾಗುವುದಾದರೆ ಖಂಡಿತವಾಗಿ ನಾವು ನಿರಾಶೆ ಪಡಲ್ಲ, ನಾವು ಗುಣಗುಟ್ಟಲ್ಲ, ನಾವು ಕೋಪ ಪಡ್ಕೊಳ್ಳಲ್ಲ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ದೇವರು ನಮ್ಮನ್ನು ಎಲ್ಲಿ ಕರೆದಿದ್ದಾರೋ ಅದರಲ್ಲಿ ನಂಬಿಗಸ್ತರಾಗಿ ಆ ಕಾರ್ಯಗಳನ್ನು ಮಾಡುವಂಥ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಯೇಸುವೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ ಅಪ್ಪ. ನಮ್ಮನ್ನು ಸೃಷ್ಟಿಸಿ ರೂಪಿಸಿ ಎಲ್ಲೆಲ್ಲಿಟ್ಟಿದೆಯೋ ಅಲ್ಲಿ ನೀನು ಯಾವ ಉದ್ದೇಶದಿಂದ ಸೃಷ್ಟಿಸಿದ್ದಿ, ರೂಪಿಸಿದ್ದಿ, ಆ ಜವಾಬ್ದಾರಿಗಳನ್ನು ಮಾಡುತ್ತಾ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.